ಸ್ಮಶಾನಕ್ಕೆ ಜಾಗವಿಲ್ಲದೆ ಪರದಾಡುತ್ತಿರುವ ಸೊನ್ನೇನಹಳ್ಳಿ ಗ್ರಾಮಸ್ಥರು. ಹೌದು ವೀಕ್ಷಕರೇ, ಶಿಡ್ಲಘಟ್ಟ ತಾಲೂಕಿನ ದೇವರಮಲ್ಲೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಸೊನ್ನೇನಹಳ್ಳಿ ಗ್ರಾಮದಲ್ಲಿ ಸ್ಮಶಾನ ಭೂಮಿಯ ಕೊರತೆ ತೀವ್ರ ಸಮಸ್ಯೆಯಾಗಿ ಪರಿಣಮಿಸಿದೆ. ಗ್ರಾಮಸ್ಥರು ಅಂತ್ಯ ಸಂಸ್ಕಾರಕ್ಕೂ ಜಾಗವಿಲ್ಲದೆ ಪರದಾಡುತ್ತಿರುವ ಆರೋಪ ಕೇಳಿಬಂದಿದೆ. ಮೃತ ವ್ಯಕ್ತಿಯ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೊನ್ನೇನಹಳ್ಳಿ ಗ್ರಾಮದ ನಿವಾಸಿ ಮುನಿರಾಜು ಅವರು ಮೇ 1ರಂದು ನಿಧನರಾಗಿದ್ದು, ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬಸ್ಥರು ಸ್ಮಶಾನಕ್ಕೆ ತೆರಳಿದಾಗ ಅಲ್ಲಿ ಜಾಗದ ಕೊರತೆ ಎದುರಾಗಿದೆ ಎನ್ನಲಾಗಿದೆ. ಮೃತರ ಪುತ್ರ ವೆಂಕಟೇಶ್ ಅವರು ಈ ಕುರಿತು ತಹಸೀಲ್ದಾರ್ ಅವರಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ತಹಸೀಲ್ದಾರ್ ಪರಿಸ್ಥಿತಿಯನ್ನು ಪರಿಶೀಲಿಸಿದ್ದಾರೆ. ಬಳಿಕ ಸಾರ್ವಜನಿಕ ಸ್ಮಶಾನದಲ್ಲಿ ಅಥವಾ ಸಮುದಾಯದ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ನಡೆಸುವಂತೆ ಸೂಚನೆ ನೀಡಿ ತೆರಳಿದ್ದಾರೆ. ಆದರೆ ತಮ್ಮ ಸಮುದಾಯಕ್ಕೆ ಮೀಸಲಾಗಿರುವ ಸ್ಮಶಾನ ಭೂಮಿಯಲ್ಲೇ ಅಂತ್ಯ ಸಂಸ್ಕಾರ ಮಾಡಬೇಕೆಂದು ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ. ಅಲ್ಲಿನ ಸ್ಮಶಾನ ಭೂಮಿಯು ಸಂಪೂರ್ಣ ಭರ್ತಿಯಾಗಿದ್ದು ಹೊಸದಾಗಿ ಅಂತ್ಯ ಸಂಸ್ಕಾರ ನಡೆಸಲು ಅವಕಾಶವಿಲ್ಲ ಎಂದು ವೆಂಕಟೇಶ್ ಆರೋಪಿಸಿದ್ದಾರೆ. ನಮ್ಮ ಸಮುದಾಯಕ್ಕೆ ಮೀಸಲಾಗಿರುವ ಸ್ಮಶಾನ ಜಾಗ ಈಗಾಗಲೇ ತುಂಬಿ ಹೋಗಿದೆ. ಅದು ಮೂಲತಃ ಗೋಮಾಳ ಜಾಗವಾಗಿದ್ದು ನಂತರ ಸ್ಮಶಾನವಾಗಿ ಬಳಸಲಾಗುತ್ತಿದೆ. ಈಗ ಅಂತ್ಯ ಸಂಸ್ಕಾರ ಮಾಡಲು ಕೂಡ ಜಾಗವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳು ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಗ್ರಾಮದಲ್ಲಿ ಸ್ಮಶಾನ ಭೂಮಿಯ ಕೊರತೆ ಹಲವು ವರ್ಷಗಳಿಂದ ಇರುವ ಸಮಸ್ಯೆಯಾಗಿದ್ದು, ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಒಟ್ಟಾರೆ ಸ್ಮಶಾನ ಭೂಮಿಯ ಕೊರತೆಯಿಂದ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕಿರುವುದು ಬೆಳಕಿಗೆ ಬಂದಿದೆ. ಈಗ ಅಣ್ಣ ನರಸಿಂಹಣ್ಣ ಒಂದು ನಿಮಿಷ ಬಾ ಇಲ್ಲಿ. ಈಗ ನಮ್ಮ ಮೇಡಮ್ನವರು ನಮ್ಮ ತಹಸೀಲ್ದಾರ್ ಮೇಡಮ್ ಹೇಳ್ತಿರೋದೇನಂದ್ರೆ, ಈಗ ನಮ್ಮ ಹಿರಿಯದವರು ಈಗ ತಹಸೀಲ್ದಾರ್ ಮೇಡಮ್ ಏನು ಕೇಳ್ತಿರೋದು ಅಂದ್ರೆ, ಈಗ ಇಲ್ಲಿ ನಾವು ಸ್ಮಶಾನ ಜಾಗ ಅಂತ ಹೇಳ್ಬಿಟ್ಟು ಅಲ್ಲೇ ಗುರ್ಸಿದ್ವಿ, ಎಲ್ಲರೂ ಬೇಕಾದ್ರೆ ಅಲ್ಲೇ ಉಳ್ಕೋಬಹುದು, ಅಲ್ಲೇ ಉಳ್ಕೋಬಹುದು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೆ ನಾವು ಹೇಳ್ತೀವಿ ಹೊಡೆದಾಡ್ಕೊಂತಾರೆ. ನಾಳೆ ಬೆಳಗ್ಗೆ ನಮ್ಮ ಅಪ್ಪನ ಪಕ್ಕದಲ್ಲಿ ನೀನ್ ಯಾಕೆ ಹಾಕ್ದೆ, ನಿಮ್ಮ ಅಪ್ಪನ ಪಕ್ಕದಲ್ಲಿ ನೀನ್ ಯಾಕೆ ಹಾಕ್ದೆ ಅಂತ ಹೊಡ್ಕೊಂತಾರೆ. ಅದೇ ಇದು ನಾವೇನ್ ಮಾಡಿದ್ವಿ, ನಾವು ಇಲ್ಲೇ ಇವ್ರ ಅರಿಜಿನಲ್ದು ಅಲ್ಲಿ ಮಾಡಿದ್ರು, ಇವ್ರು ನಾವು ಅಲ್ಲಿಗೆ ಹೋಗೋದು ಬೇಡ ಅಂತ ಇಲ್ಲಿ ಮಾಡಿದ್ರು. ತೋಟದಲ್ಲಿ ಅವ್ರ ಜಾಗ ಬಿಟ್ರೆ ಉಳಿ ಕೇಳಿ ಅವ್ರನ್ನ, ಮುನಿ ವೆಂಕಟಪ್ಪ ಅವ್ರ ತೋಟದಲ್ಲಿ ಜಾಗ ಕೊಡ್ತಾರ, ಅವ್ರವ್ರ ಜಾಗ ಕೊಟ್ರೆ ಅವ್ರ ತೋಟದಲ್ಲಿ ಅವ್ರಿಗೂ ಉಳ್ಳಿ ಅವ್ರನ್ನ ಕೊಡ್ತಾರ ಕೇಳಿ. ಕೊಡಲ್ಲ ಅಂದ್ಬಿಟ್ಟು ನಿಮ್ಗೆ ಫೋನ್ ಮಾಡಿದ್ರು. ಅದಕ್ಕೆ ಸಾರ್ವಜನಿಕ ಇದೆಯಲ್ಲಪ್ಪ, ಸಾರ್ವಜನಿಕ ಸ್ಮಶಾನ ಜಾಗ ತೋರ್ಸಿದೀನಿ, ಆ ಜಾಗದಲ್ಲಿ ನೋಡಿ. ಅದೇ ಹೊಡೆದಾಡ್ಕೊಂತಾರೆ ಮೇಡಮ್. ಇವಾಗ ಹೇಳ್ಬಿಟ್ಟು ಹೊರಟೋಗ್ತೀರಾ, ನಾಳೆ ಇರುತ್ತೆ. ಒಂದ್ ನಿಮಿಷ ಮೇಡಮ್, ಇವ್ರ ಅಣ್ಣವರು ವೇಟ್ ಮಾಡ್ರಿ. ನಮ್ಮ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು, ಶಿಡ್ಲಘಟ್ಟ ತಾಲೂಕ ಸೊನ್ನೇನಹಳ್ಳಿ ಗ್ರಾಮ. ನಮಗೆ ಭಜಂತ್ರಿ ಕುಟುಂಬಕ್ಕೆ ಸೇರಿದವರು ನಾವು. ನಮ್ಗೆ ಇಲ್ಲಿ ಮಶಾಣಕ್ಕೆ ಅಂತೇಳಿ ಜಾಗ ನಾವೇ ಇದು ಮಾಡ್ಕೊಂಡು ಇದು ಉಳಿತೀರಿ. ಒಂದು 15 ಮಶಾಣ ಇದೆ. ನಮ್ಗೆ ಇಲ್ಲಿ ಮಶಾಣ ಉಣ್ಕೊಳಕ್ಕೆ ಜಾಗ ಇಲ್ಲ. ಅದಕ್ಕೆ ತಹಸೀಲ್ದಾರ್ ಮೇಡಮ್ನವ್ರಿಗೆ ಫೋನ್ ಮಾಡಿದ್ರಿ, ಬಂದು ನಮ್ಗೆಲ್ಲಾದ್ರೂ ಸ್ವಲ್ಪ ಜಾಗ ಕೊಡಿಸ್ರಿ ಮೇಡಮ್ನವ್ರೆ, ನಮ್ಗೆ ಇಲ್ಲಿ ಉಣ್ಕೊಳಕ್ಕೆ ಜಾಗ ಇಲ್ಲ, ಇಲ್ಲಿ ಮೋರಿ ಬಂದು ನೀರೆಲ್ಲ ಹೊಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರಿ. ಇಲ್ಲಿ ಆಗಲ್ಲ, ಅಲ್ಲಿ ಒಕ್ಕಲಿಗರದ್ದು ಇದಿದೆ, ಒಕ್ಕಲಿಗರಿಗೂ ಎಲ್ಲ ಕ್ಯಾಸ್ಟ್ಗೂ ಒಂದೇ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಉಳ್ಕೊಂಡ್ರಿ ಅಂತಂದರು. ಅದಕ್ಕೆ ನಾವು ಒಪ್ಪಲಿಲ್ಲ. ಆಮೇಲೆ ಹಿರಿಯರು ಆವಾಗಲಿಂದ ಭಜಂತ್ರಿಯವರೇ ಒಂದು ಕಡೆ ಆಗ್ತಾಯಿದ್ರು, SCನೇ ಒಂದು ಕಡೆ ಆಗ್ತಾಯಿದ್ರು, ಒಕ್ಕಲಿಗರಿಗೆ ಒಂದು ಕಡೆ ಆಗ್ತಾಯಿದ್ರು. ಆ ಪದ್ಧತಿಯಲ್ಲಿ ನಾವು ಹೇಳ್ತೀವಿ. ಅವರು ನೀವೆಲ್ಲಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೊರಟೋದ್ರು ತಹಸೀಲ್ದಾರ್ ಮೇಡಮ್. ನಮ್ಗೆ ಮಶಾಣಕ್ಕೆ ಜಾಗ ಇಲ್ಲ. ಇದು ಗೌರ್ಮೆಂಟು ಸರ್ಕಾರ ನಮ್ಗೇನಾದರೂ ಹೆಲ್ಪ್ ಮಾಡಿ ಒಂದು ಮಶಾಣಕ್ಕೆ ಅಂತ ಹೇಳ್ಬಿಟ್ಟು ಜಾಗ ನಮಗೆ ಮಾಡಿಸ್ಕೊಡ್ಬೇಕು. ಇಲ್ಲಿ ಎಷ್ಟು ಏನು ಸಮಸ್ಯೆ? ಮುನಿರಾಜಪ್ಪ ಅಂತೇಳಿ ನಮ್ಮ ತಂದೆಯವ್ರು ನೆನ್ನೆ ತೀರೋಗಿದ್ದಾರೆ. ನೆನ್ನೆ 3 ಗಂಟೆ 2:15 ತೀರೋಗಿದ್ದಾರೆ. ಬಾಡಿನ ಎತ್ಕೊಂಡ್ಬಂದಿದ್ದೀರಿ. ಉಣಕ್ಕೆ ಜಾಗ ಇಲ್ದಿದ್ದಕ್ಕೆ JCBನ ಕರೆಸಿ ಇಷ್ಟೊತ್ತಾಗಿದೆ. ಸೋಮವಾರ ಡೆತ್ ಆಗಿರೋದು. ಬಂದು ಇವತ್ತು ಇದೆಲ್ಲ ಇದು ಮಾಡ್ತಾ ಇದ್ದೀರಿ ಮೇಡಮ್. ಇಲ್ಲಿ ಯಾರಾದರೂ ಅಡ್ಡಿಪಡಿಸ್ರ ನಿಮಗೆ? ಯಾರು ಅಡ್ಡಿಪಡಿಸ್ಲಿಲ್ಲ. ಜಾಗ ಇರಲಿಲ್ಲ ಇಲ್ಲಿ, ಎಲ್ಲ ಮೋರಿಗೆ ಇದು ಮಾಡಿದ್ರಿ ಎಲ್ಲ. ತಹಸೀಲ್ದಾರ್ ಬಂದಾದ್ಮೇಲೆ ಏನಾಯ್ತು? ಅದೇ ಅವ್ರು ಬಂದು ಅಲ್ಲಿ ಜಾಗ ಅಲ್ಲಿ ಕೊಟ್ಟಿದ್ದೀರಿ, ಅಲ್ಲೇ ಉಣ್ಕೊಳ್ಳಿ, ನಾವು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು
ಇಲ್ಲಿ ಎಷ್ಟು ವರ್ಷಗಳಿಂದ ಇದು ನಿಮ್ದು ಸ್ಮಶಾನ? ಆಯ್ತು ಒಂದು 30 ವರ್ಷದಿಂದ ಇದೆ. 30 ವರ್ಷದಿಂದ. ಎಷ್ಟು ಮನೆ? ಅಲ್ಲಿ ಮೇಲೆಗಡೆ ಇತ್ತಂತೆ first. ಹಾ. ಅದು ನಮ್ಗೆ ಗೊತ್ತಿಲ್ಲ. ಅಲ್ಲಿ ಸ್ಪಾಟ್ ಅಲ್ಲಿ ಮೇಲೆ ಸ್ವಲ್ಪ ಅಳುಬ್ರು ಅಲ್ಲಿ ಇತ್ತಂತೆ. ಅಲ್ಲಿ ಸ್ವಲ್ಪ ಜಾಗ ಇತ್ತಂತೆ, ನಮಗ್ ಗೊತ್ತಿಲ್ಲ. ಅಲ್ಲಿ ಅಂದ್ರೆ ಎಲ್ಲಿ? ಸ್ವಲ್ಪ ಮೇಲೆ ಗೋಮಾಲನ ಏನು? ಗೋಮಾಲ ಯಾರಿದ್ದಾರೆ ಅಕ್ಕಪಕ್ಕದಲ್ಲಿ? ಅದು ರಾಮೂರ್ತಿ ಅನ್ನೋರು ಇದಾರೆ. ಖಾಲಿ ಜಾಗ ಇದೆಯಾ ಇಲ್ಲ ಒತ್ತುವರಿ ಆಗಿದೆಯಾ? ಖಾಲಿ ಜಾಗ ಏನಿಲ್ಲ, ಎಲ್ಲ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಅದು 2 ಎಕರೆ ಇದೆ ನಮ್ಗೆ ಮಶಾಣಕ್ಕೆ ಅಂತ ಹೇಳಿ, ಅದು ಕೊಡಿಸ್ಲಿಲ್ಲ. ಇದು ಎಲ್ಲೋ ಒಂದು ಅರ್ಧ ಗುಂಟೆ ಕೂಡ ಇಲ್ಲ. ಇನ್ನಿಬ್ರು ಉಣಿದ್ರೆ ಇಲ್ಲಿ ಇಲ್ಲ, ಮಶಾಣನೇ ಇಲ್ಲ ನಮ್ದು ಜಾಗ. ಇನ್ನು ಮುಂದೆ ನಿಮ್ಮ ಸಮುದಾಯಕ್ಕೆ ಜಾಗ ಯಾರ ಕೊಟ್ಟಿದ್ದಾರೆ? ಜಾಗ ಇಲ್ಲ. ಒಕ್ಕಲಿಗರು ಇದರಲ್ಲಿ ಸಾರ್ವಜನಿಕರು ಸ್ಮಶಾನದಲ್ಲಿ ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ ತಹಸೀಲ್ದಾರ್ ಅವರು. ಊರ್ ಜನ ಎಲ್ಲ ಒಪ್ಪಿಗೆ ಮೇಲೆ ಅಲ್ಲಿ ಅದು ಅವ್ರು ಹೇಳಿದ್ದಾರೆ, ಊರ್ನವ್ರು ಯಾರು ಒಪ್ಪಲ್ಲ. ಅದು ಅವರು ತತ್ಕಾಲ ಕೇಳೋಗಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಬೋದಲ್ಲ ನೀವು? ಮಾಡ್ಬೋದು. ಇವಾಗ ಬೇರೆಯವ್ರ ಪಕ್ಕದಲ್ಲಿ ನಾವು ಹೋಗು, ಅಲ್ಲಿ ಊದು ಆ ಪಕ್ಕದಲ್ಲಿ ಮಶಾಣ ಪಕ್ಕದಲ್ಲಿ ನಾವು ಊದಿದ್ರೆ ಅವ್ರೇನಂತಾರೆ, ನಮ್ಮ ಅಪ್ಪನ ಪಕ್ಕದಲ್ಲಿ ನಾವು. ಇವಾಗ ಮೋರಿಗೆಲ್ಲ ಇದ್ ಮಾಡಿದಾರ, ಅದ್ರಿಗೆ ಅಬ್ಜೆಕ್ಷನ್ ಯಾರಾದ್ರೂ ಮುಂದೆ ಮಾಡ್ಬೋದಲ್ಲ? ಇವಾಗೇನೋ ನೀವು JCB ಇಟ್ಟು ಮಾಡ್ಸಿದೀರ, ಒಪ್ಕೊಂತೀವಿ. ಮಾಡ್ತಾರೆ, ಯಾಕಂದ್ರೆ ಇದು ಅಬ್ಜೆಕ್ಷನ್ ಮಾಡ್ತಾರೆ, ಯಾಕಂದ್ರೆ ಮೋರಿ ಗಟ್ಟ ಆಗುತ್ತೆ ಮೋರಿ ಅಲ್ವಾ, ಮಾಡ್ತಾ ಇರ್ತಾರೆ. ಇನ್ನ ಮೋರಿಗ್ ನಾವ್ ಅಡ್ಡ ಮಾಡಕ್ ಆಗಲ್ಲ ಬಿಡಿ. ಅದಕ್ಕೆ ಮುಂದೆ ಏನು ನಿಮ್ಮ ತಹಸೀಲ್ದಾರ್ ಇಲ್ಲಿ ಬಂದಿದ್ದೀರಾ? ಬಂದಿದ್ರು, ಇಲ್ಲಿಗೆ ಬಂದಿದ್ರು. ಅದನ್ನ ಹೇಳಿ ತಹಸೀಲ್ದಾರ್ ಬಂದು ಇಲ್ಲಿ ಇದ್ ಮಾಡ್ಕೊಳ್ಳಿ ಅಂತೇಳಿ ಸಮಸ್ಯೆ ಇತ್ಯರ್ಥಾಗಿದೆ ಅಂತ ಹೇಳಿ ಅಷ್ಟು ಪೆಂಡಿಂಗ್ ಅಷ್ಟೇ. ಏನೋ ಇದೆ ಅದೇ ತಹಸೀಲ್ದಾರ್ ಬಂದು ಇಲ್ಲಿ ಇದು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅಲ್ಲಿಂದ ಹೇಳ್ಬಿಡಿ. ತಹಸೀಲ್ದಾರ್ ಅವ್ರಿಗೂ ಫೋನ್ ಮಾಡಿದ್ರಿ, ಅವರು ಕೂಡ ಕೂಡಲೇ ಸ್ಥಳಕ್ಕೆ ಬಂದು ಬೆಳಗ್ಗೆ 6 ಗಂಟೆಗೆ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ರಿ. ಅವರು 8 ಗಂಟೆಗೆಲ್ಲ ಬಂದು ನಮಗೆ ಇಲ್ಲೆಲ್ಲ ಇದು ಮಾಡಿಕೊಟ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾರೆ, ಇಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಪಕ್ಕದಲ್ಲಿ ನಿರಂಜನ ಸ್ವಾಮಿಗಳು ಅಂತಿದ್ದಾರೆ, ಅವರು ತಹಸೀಲ್ದಾರ್ ಮೇಡಮ್ ಹತ್ರ ಮಾತಾಡಿದ್ದೀನಿ, ನಿಮ್ಗೆ ಇಲ್ಲಿ 10 ಗುಂಟೆ ಜಾಗ ಇದೆ, ಅದು ಮಾಡಿಕೊಡ್ತೀನಿ, ನಿಮ್ಮ ಹೆಸರಿಗೆ ಇದು ಮಾಡಿಸ್ತೀರಿ ಮಶಾಣಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ನಿರಂಜನ ಸ್ವಾಮಿಗಳು ಹೇಳಿದ್ರು. ಮಾತಾಡಿದ್ದೀನಿ ತಹಸೀಲ್ದಾರ್ ಮೇಡಮ್ ಹತ್ರ ಅಂತ ಹೇಳಿದ್ದಾರೆ. ಅದರಿಂದ ನಾವು ಇಲ್ಲಿ ಇದು ಮಾಡಿಕೊಂಡು ಹಾಕ್ಕೊತಾ ಇದ್ದೀರಿ. ಇದು ಸರ್ಕಾರ ದಯವಿಟ್ಟು ನಮಗೆ ಇಲ್ಲೆಲ್ಲಾದರೂ ನಮಗೆ ಈ ಪಕ್ಕದಲ್ಲೇ ಮಾಡಿಕೊಡಿ. ಮುಂದೆ ತಿರೋಗಿದ್ದಾರೆ ಜಾಗ ಎಲ್ಲ ಮಾಡ್ಕೊಡಿ ಅಂತ ನಿಮ್ಮ ಒತ್ತಾಯ. ಮುಂದೆ ತಿರೋಗಿರೋರಿಗೆ ನಮ್ಗೆ ಜಾಗ ಇಲ್ಲ, ಮಾಡಿಕೊಡಿ ಸರ್ಕಾರದಿಂದ. ಎಷ್ಟು ಮನೆಗಳಿದೆ ನಿಮ್ದು? ನಮ್ದಿದೆ ಒಂದು 15 ಮನೆ. ನಮಗೆ MLA ಅವರು ಮೇಲೂರು ರವಿಕುಮಾರ್ ಅವರು ಬೆಳಗ್ಗೆ ಅವ್ರಿಗೂ ಫೋನ್ ಮಾಡಿದ್ದೆ, ಅವರು ನಮಗೆ ಸಹಕರಣೆ ಕೊಟ್ಟಿದ್ದಾರೆ, ಅವರು ಹೆಲ್ಪ್ ಮಾಡಿದ್ದಾರೆ.